ನಾನು ಕಾವೇರಿ ಕದನದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಈಗಾಗಲೇ ತಮಗೆ ಹಂಚಿಕೊಂಡಿದ್ದೇನೆ. ಈ ವರ್ಷ ವಾಡಿಕೆಯಂತೆ ಮಳೆಯಾಗಿಲ್ಲ. ಇದರಿಂದ ನಾವು ಬಹಳ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ. ಈ ವಿಡಿಯೋ ಉದ್ದೇಶ ಅದೇ ಆಗಿದೆ. ತಮಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಪ್ರತಿದಿನ 3500 ಕ್ಯೂಸೆಕ್ಸ್ನಂತೆ 15 ದಿನ ನೀರು ಬಿಡಬೇಕು ಅಂತ ಆದೇಶ ಮಾಡಿತು. ಅಂದರೆ ಒಟ್ಟು 4.5 TMC ಅಷ್ಟು ನೀರನ್ನ ನಾವು ಬಿಡಬೇಕಾಗಿತ್ತು. ತಮಗೆಲ್ಲ ಗೊತ್ತೇ ಇದೆ, ಸುಪ್ರೀಂ ಕೋರ್ಟು ಒಂದು ಅಥಾರಿಟಿ ಮಾಡಿದೆ. ಅದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ, ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂತ. ಇದು 2018ರಲ್ಲಿ ಪ್ರಾರಂಭ ಆಯಿತು. ಇದಾದ ಕೆಲವು ತಿಂಗಳುಗಳಲ್ಲಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದು ಪ್ರಾರಂಭವಾಯಿತು. ಕಾವೇರಿ ನೀರು ನಿಯಂತ್ರಣ ಸಮಿತಿ 3500 ಕ್ಯೂಸೆಕ್ಸ್ ನಂತೆ 15 ದಿನ ನೀರು ಬಿಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಆದೇಶ ಮಾಡಿದ್ರ ವಿರುದ್ಧ ಕರ್ನಾಟಕ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಸಮಿತಿಗೆ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದೆ. ಈ ಮೇಲ್ಮನವಿಯನ್ನ ಪರಿಶೀಲಿಸತಕ್ಕಂತ ಪ್ರಾಧಿಕಾರ ಇದು ಆದೇಶ ಮಾಡಿದೆ. ಏನು ಅಂತಂದ್ರೆ ಪ್ರತಿದಿನ 12500 ಕ್ಯೂಸೆಕ್ಸ್ ನಂತೆ 15 ದಿನ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆ. ಆದರೆ ನಮ್ಮ ಡ್ಯಾಮ್ಗಳಲ್ಲಿ ನೀರಿಲ್ಲ. ಯಾಕೆ ಅಂತಂದ್ರೆ ಈ ವರ್ಷ ಮಳೆ ಕಡಿಮೆ ಆಗಿದೆ. ಮುಂದೆ ಸಹ ಮಳೆ ಬರೋ ಸೂಚನೆ ಕಡಿಮೆ ಇದೆ. ಈಗಾಗಲೇ ಕಾವೇರಿ ಕೊಳ್ಳದ ರೈತರಿಗೆ ಬೆಳೆ ಬೆಳೆಯಲು ನೀರನ್ನ ನಿಲ್ಲಿಸಲಾಗಿದೆ ಹಾಗೂ ಬೆಳೆ ಬೆಳೆಯಕೂಡದು ಅಂತ ಸೂಚನೆ ನೀಡಲಾಗಿದೆ. ನೀರನ್ನ ಕುಡಿಯೋ ನೀರಿಗೆ ಮಾತ್ರ ಬಳಸಲು ಸರ್ಕಾರ ಆದೇಶ ಮಾಡಿದೆ. ಅಂದ್ರೆ ಈಗ ನಮ್ಮಲ್ಲಿ ಯಾವ್ಯಾವ ಡ್ಯಾಮ್ನಲ್ಲಿ ಎಷ್ಟೆಷ್ಟು ನೀರಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಹೇಮಾವತಿ ನದಿ ನೀರಿಗೆ ಅಡ್ಡಲಾಗಿ ಹೇಮಾವತಿ ಡ್ಯಾಮ್ ಕಟ್ಟಲಾಗಿದೆ. ಇದು ಸಾಮರ್ಥ್ಯ 37.103 TMC ಇದ್ರೆ ಪ್ರಸ್ತುತ 31.61 TMC ಮಾತ್ರ ನೀರಿದೆ. ಅಂದ್ರೆ ಇನ್ನ ತುಂಬಿಲ್ಲ. ಹಾರಂಗಿ ಜಲಾಶಯ ತುಂಬಾ ಚಿಕ್ಕ ಜಲಾಶಯ, ಇದು 8.5 TMC ಅಷ್ಟೇ ನೀರಿದೆ ಇರಬೇಕಾಗಿತ್ತು. ಆದ್ರೆ 8.2 ಮಾತ್ರ ಇದೆ. ಸೊ ನಂತರ ಇದು ಎರಡು ನದಿಗಳು ಬಂದು KRS ಜಾಯಿನ್ ಆಗ್ತವೆ. ಈ ಪ್ರಸ್ತುತ KRS ಡ್ಯಾಮ್ ನಲ್ಲಿ 30.39 TMC ಮಾತ್ರ ನೀರಿದೆ. ಅದರ ಸಾಮರ್ಥ್ಯ 49.452 TMC ಆಗಿದೆ. ಸೊ ಇನ್ನು ಕಬಿನಿ ಜಲಾಶಯ ಸಾಮರ್ಥ್ಯ 19.516 ಆಗಿದೆ. 18.89 ಅಂದ್ರೆ ತುಂಬಲಿಕ್ಕೆ ಹತ್ತತ್ರ ಬಂದಿದೆ. ಸೊ ಇದುಷ್ಟು ನೀರು ಹೋಗಿ ಮೆಟ್ಟೂರು ಜಲಾಶಯಕ್ಕೆ ಸೇರುತ್ತೆ. ಸೊ ಈಗ ನಾವು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಒಂದು ವೇಳೆ ನಾವೇನಾದ್ರೂ ಪ್ರತಿದಿನ 12000 ಕ್ಯೂಸೆಕ್ಸ್ ನಂತೆ 15 ದಿನ ನೀರು ಬಿಟ್ರೆ ಎಷ್ಟು ನೀರನ್ನು ಬಿಡಬೇಕಾಗುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ 12000 ಅಂತಂದ್ರೆ 12000 ಅಂದ್ರೆ 15 ದಿನ, ಒಂದು ದಿನಕ್ಕೆ 24 ಗಂಟೆ, 24 ಗಂಟೆ, ಒಂದು ಗಂಟೆಗೆ 60 ನಿಮಿಷ, ಒಂದು ನಿಮಿಷಕ್ಕೆ 60 ಸೆಕೆಂಡ್. ಇದನ್ನೆಲ್ಲ ನಾವು ಗುಣಾಕಾರ ಮಾಡಿದಾಗ 15552 ದಶಲಕ್ಷ ಕ್ಯೂಬಿಕ್ ಫೀಟ್ ನೀರು ಅಂದ್ರೆ 15.55 TMC ಅಷ್ಟು ನೀರನ್ನ ನಾವು ಬಿಡಬೇಕಾಗುತ್ತೆ. ಈಗಾಗಲೇ ತಮಿಳುನಾಡು ಸರ್ಕಾರ ನಮಗೆ ಸಮರ್ಪಕವಾಗಿ ನೀರನ್ನ ಬಿಡ್ತಾ ಇಲ್ಲ ಅಂತಂದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ವಸ್ತುಸ್ಥಿತಿ ಈಗಿರುವಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಏಕಾಏಕಿ ಪ್ರತಿದಿನ 12500 ಕ್ಯೂಸೆಕ್ಸ್ ನಂತೆ 15 ದಿನ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆ. ಒಂದು ವೇಳೆ ಈ ಆದೇಶದಂತೆ ನೀರೇನಾದರೂ ನಾವು ಹರಿಯಲು ಬಿಟ್ರೆ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಇದರಿಂದ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದ್ರಿಂದ ಈ ಬಗ್ಗೆ
ಚಿಂತನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶ್ವಾಸ ಇಟ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ನೀರನ್ನ ಮಿತವಾಗಿ ಬಳಸಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಭೂಮಾಪನಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.